ಬಳ್ಳಾರಿ ನಗರ ಪ್ರದೇಶದ ಬಡ ಜನವಸತಿ ಪ್ರದೇಶಗಳಲ್ಲಿ ನಿರ್ಮಾಣವಾಗಿರುವ ನಮ್ಮ ಕ್ಲಿನಿಕ್ ಕೇಂದ್ರವನ್ನು ಶಾಸಕ ನಾರಾ ಭರತ್ ರೆಡ್ಡಿ ಇಂದು ಉದ್ಘಾಟಿಸಿದರು. ಈ ವೇಳೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಯಲ್ಲಾ ರಮೇಶ್ ಬಾಬು, ಮಹಾನಗರ ಪಾಲಿಕೆ ಸದಸ್ಯ ಮಿಂಚು ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಶಾಸಕ ನಾರಾ ಭರತ್ ರೆಡ್ಡಿ, ಬಡ ಜನವಸತಿ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜನರು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ದೂರದ ಆರೋಗ್ಯ ಕೇಂದ್ರಗಳಿಗೆ ಹೋಗಬೇಕಿತ್ತು. ನಮ್ಮ ಕ್ಲಿನಿಕ್ನಿಂದ ಬಡ ಜನರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಹಳೆ ಸ್ಕೂಲ್ ಇತ್ತಲ್ಲ, ಅಲ್ಲಿ 5 ಕೋಟಿ ರೂಪಾಯಿಂದ ನಾವು ಒಂದು ದೊಡ್ಡ ಇದು ಹಾಸ್ಪಿಟ್ಲನ್ನು ಮಾಡ್ತಿದ್ವಿ, ಸ್ಲಮ್ ಏರಿಯಾ ಅಂತ. ಯಾಕಂದರೆ ಇಲ್ಲಿ ಭಾಳಷ್ಟು ಜನ ಬಡ ಜನರು ಇರ್ತಾರೆ. OPDಗೆ ಹೋಗಬೇಕು, ಅಷ್ಟು ದೂರ ಹೋಗಬೇಕು, ಮತ್ತು ಬೇರೆ ಪ್ರೈವೇಟ್ ಹತ್ರ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ. ಇಲ್ಲೇ ಅವೈಲೇಬಲ್ ಯಾವಾಗಲೂ ಇರ್ತಾರಲ್ಲ ಅಂತ ಮಾಡ್ತೀವಿ. ದೂರದರ್ಶನದೊಂದಿಗೆ ಸ್ಥಳೀಯರಾದ ಚಾಂದಿನಿ, ನಮ್ಮ ಕ್ಲಿನಿಕ್ ಆರಂಭದಿಂದಾಗಿ ಬಡವರಿಗೆ ಹೆಚ್ಚಿನ ಅನುಕೂಲವಾಗಿದ್ದು ಆರೋಗ್ಯ ಸಮಸ್ಯೆಗಳ ನಿವಾರಣೆಗೆ ಸಹಾಯವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರೆ ದುಡ್ಡು ಇಸ್ಕೊಂತಾರೆ, ಖರ್ಚಾಗ್ತದೆ ಅಲ್ಲಿಗೆ ಅಂತ ಅನ್ಕೊಂತಾರೆ. ಬಟ್ ಇಲ್ಲಿ ಮಾಡಿದ್ದು ಬಹಳ ಅನುಕೂಲ ಆಯಿತು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಯಲ್ಲಾ ರಮೇಶ್ ಬಾಬು, ನಮ್ಮ ಕ್ಲಿನಿಕ್ಗಳ ಆರಂಭದಿಂದ ಜನರ ಆರೋಗ್ಯ ಸಮಸ್ಯೆಗಳಿಗೆ ತಕ್ಷಣವೇ ಪ್ರಾಥಮಿಕ ಚಿಕಿತ್ಸೆ ದೊರೆಯುತ್ತದೆ. ಇದರಿಂದ ಸಣ್ಣ ಪ್ರಮಾಣದ ಆರೋಗ್ಯ ಸಮಸ್ಯೆಗಳನ್ನು ಸರಿಪಡಿಸಲು ಸಹಾಯವಾಗುತ್ತದೆ ಎಂದು ತಿಳಿಸಿದರು. ಇತರ ಕಾಯಿಲೆಗಳಿಗೆ ಸಂಬಂಧಪಟ್ಟದ್ದು ಯಾವುದೇ ಇರಲಿ, ಔಟ್ಬ್ರೇಕ್ಸ್ ಇರೋದು ಅಂದರೆ ವಾಂತಿ ಭೇದಿ ಆಗಿರ್ಬೋದು ಅಥವಾ ಡೆಂಗು ಪ್ರಕರಣಗಳಾಗಿರ್ಬೋದು, ಎಲ್ಲ ಸೌಲಭ್ಯಗಳನ್ನು ಈ ಕ್ಲಿನಿಕಲ್ಲಿ ಲಭ್ಯ ಇರುತ್ತವೆ. ಅದ್ರ ಜೊತೆಯಲ್ಲಿ ರಕ್ತ ಪರೀಕ್ಷೆ ಮಾಡುವಂಥ ವ್ಯವಸ್ಥೆಯನ್ನು ಸಹ ಇದರಲ್ಲಿ ಮಾಡಿರ್ತೀವಿ.